ಹುಷಪ್ಪ, ಈ ಸತೀಸಣ್ಣ ಬಂದು ಕೆಲಸ ಮಾಡು ಅಂತ ಹೇಳ್ಬಿಟ್ಟು ಹೋದ್ಮೇಕೆ ಈ ಅತ್ತೆ ಒಂದು ಕೆಲಸ ಮಾಡೋಕ್ಕಿಲ್ಲ, ಎಲ್ಲ ನನ್ನ ತಲೆಗೆ ಕಟ್ತಾಳೆ. ಥೋ, ಸಾಕಾಗೋಗೋದೆ. ಒಂದೆರಡು ದಿವಸ ನಮ್ಮ ಅವ್ನ ಮನೆಗಾರ ಹೋಗ್ಬಿಟ್ಟು ಬಂದ್ಬಿಡ್ಬೇಕು. ಈ ಮುರಳಿನೂ ನಮ್ಮ ಅವ್ನ ಮನೆಗೆ ಕರ್ಕೊಂಡೋಗ್ರಿ, ಊರಿಂದ ತಂದಿರೋ ಗಿಫ್ಟ್ಗಳಾರ ಕೊಡೋ ನೆಪದಲ್ಲಿ ಈ ಮನೆಯಿಂದ ಹೊಸ ಹೋಗ್ಬಿಟ್ಟು ಬರೋಣ ಅಂದರೆ ನಂಗೆ ಟೈಮಿಲ್ಲ. ಒಂದು ವಾರ ಟ್ರಿಪ್ಗೆ ಹೋಗ್ಬಿಟ್ಟು ಬಂದಿದ್ದಕ್ಕೆ ಇನ್ನೊಂದು ವಾರ ಪೂರ್ತಿ ಟೈಮ್ ಇರೋಕ್ಕಿಲ್ಲ. ನಮ್ಮ ಅವ್ನ ಫೋನಾರ ಮಾಡಿ ಮಾತಾಡಬೇಕು. ಹಲೋ ಇವ. ಅಯ್ಯೋ, ಇದ್ಯಾರು ಇಷ್ಟೊತ್ತಿನಾಗೆ ಫೋನ್ ಮಾಡ್ತಾರೆ ಕೆಲಸ ಬಿದ್ದಿದ್ದಾಗ? ಹಲೋ, ಯಾರು? ಇವ ನಾನು ಕಣೆ, ಪವಿ. ಓಹೋ ಯವ್ವ, ನೀನೇನೇ ಎಷ್ಟು ದಿವಸ ಆದ್ಮೇಲೆ ಫೋನ್ ಮಾಡ್ಬಿಟ್ಟೆ. ಹೆಂಗಿದ್ಯವ್ವ? ಊರಿಂದ ಬಂದಂತೆ ಸಂದಾಕಿದ್ಯಾ? ನಾನು ಮಾಡೋಣಂದ್ರೆ ನಂಗೆ ಪುರ್ಸೊತ್ತೆ ಇರಲಿಲ್ಲ. ಈಗೇನು ಮಾಡ್ತಿದ್ಯವ್ವ? ಸಂದಾಕಿದ್ಯೇ? ಇವ ನಾ ಊರಿಂದ ಬಂದು ಯಾವ ಕಾಲ ಆಯಿತು? ಸತೀಸಣ್ಣ ಬಂದಿದ್ನಲ್ಲ, ಹೇಳಿದ್ರೆ? ಹೂ ಕಂತಾಯಿ, ಮೊನ್ನೆ ದಿವಸ ಹೇಳ್ದ, ನಾವೇ ನಿಮ್ಮ ಮನೆಗೆ ಬರೋಣ ಅಂತಿದ್ದು. ಹಾಂ, ಹಂಗ ಯಾಕೆ ಬರಲಿಲ್ಲ? ಅಯ್ಯೋ, ಬರಬೇಕು ಅಂತಿದ್ದು, ಆಗಲಿಲ್ಲ ಕಂತಾಯಿ. ನೀನು ಹೆಂಗಿದ್ದಿ? ಊರಿಗೆ ಹೋಗಿದ್ದೆಲ್ಲ ಹೆಂಗಿತ್ತು? ಆರೋಗ್ಯ ಹೋಗಿದ್ಯೋ? ಸಂದಾಕೆಲ್ಲ ಸುತ್ತಾಡ್ಕೊ ಬಂದ್ರು ಎಲ್ಲ ನಿನ್ನ ಗಂಡ? ನಿಮ್ಮ ಅತ್ತೆ ಏನು ಮಾಡ್ತಾವಳೆ? ಅಯ್ಯೋ, ನನ್ನ ಗಂಡ ಕೆಲ್ಸಕ್ಕೆ ಹೋಗೋನಿ. ನಮ್ಮತ್ತೆ ಆಚೆ ಕಡೆ ಮೀಟಿಂಗ್ ಹೊಡ್ಕೊಂಡು ನಿಂತವಳೆ. ಮೀಟಿಂಗ? ಯಾರು ಕೂಡೆ? ಅಯ್ಯ, ಇಲ್ಲ ಅದಕ್ಕೇನು ಬರ್ವೆ. ಒಬ್ಳು ಬೂಬಮ್ಮ ಅಂತವಳೆ, ಅವಳಿಗೆ ಮಾಡೋಕ್ಕೇನು ಇಲ್ಲ. ಮನ್ ತುಂಬ ಮಕ್ಳು ಇರುವ ಬಿಟ್ಬಿಟ್ಟು ಇಲ್ಲಿ ಬಂದು ಕುತ್ಕೊಂಡು ಮೀಟಿಂಗ್ ಹೊಡಿತಾಳೆ. ಓ ಹಂಗ, ಹೋಗ್ಲಿ ಬಿಡು, ಏನಾರ ಮಾಡ್ಕೊಳ್ಳಿ ಬಿಡು. ನಿಂಗೇನು, ನೀನು ಆರಾಮಾಗಿದ್ಯೋ? ಅಯ್ಯೋ ಯವ್ವ, ಏನಾರಮ್ಮ ಏನೋ, ಇಷ್ಟ ಗಂಟೆ ಕೆಲಸ ಮಾಡಿ ಸಾಕಾಗೋಯ್ತು. ಯಾಕೆ ಎಲ್ಲ ಕೆಲಸ ನೀನೇ ಮಾಡ್ದ? ಯಾರು ಆಳುಗಳಿಲ್ವೇ? ಇಲ್ಲ ನಿಮ್ಮ ಅತ್ತೆ ಮಾಡೋಕ್ಕಿಲ್ವೇ? ಅಯ್ಯೋ, ನಮ್ಮ ಸತೀಸಣ್ಣ ಅವನ್ನೆಲ್ಲ ಸುಮ್ಕಿರ್ದೆ. ಅವತ್ತು ಬಂದ್ಬಿಟ್ಟು ನೀನು ಮನೆ ಕೆಲಸ ಮಾಡು ಅಂತ ಹೇಳಿ ಬೈದ್ಬಿಟ್ಟು ಹೋದ. ಅವತ್ತಿಂದ ನಮ್ಮ ಅತ್ತೆ ಒಂದು ಕಡ್ಡಿ ಇಟ್ಟಾಗಿಟ್ರೆ ಇನ್ನು 10 ಕೆಲಸ ನನಗೆ ಹೇಳ್ಬಿಟ್ಟೋಯ್ತಾಳೆ. ಮುಂಚೆ ಎಲ್ಲ ಸುಮ್ಕೆ ಮಾಡ್ತಿದ್ಲು. ಈ ಸತೀಸಣ್ಣ ಮಾಡಿದ ಕೆಲಸಕ್ಕೆ ಈಗೆಲ್ಲ ಕೆಲಸ ನಾನೇ ಮಾಡಬೇಕು. ಸಾಕಾಗೋಗೋದೆ. ಬೆಳಗ್ಗೆ ಎದ್ದು ನಮ್ಮತ್ತೆ ನಾಷ್ಟ ಮಾಡಿದ್ಲ, ಅದನ್ನೆಲ್ಲರಿಗೂ ಆಯ್ ಕೊಟ್ಟು ಆ ಪಾತ್ರೆ ತೊಳೆದಿಕ್ಕದನ್ನ ತಿರ್ಗಾ ಹಿಂದೆಲೆ ನಮ್ಮತ್ತೆ ಗುಡ್ಸಿಸ್ಬಿಟ್ಟು ಪೂಜೆ ಮಾಡಮ್ಮ ಅಂದ್ಲು. ನಾನು ಸ್ನಾನ ಮಾಡಿ ಪೂಜೆ ಮಾಡಿ ಕುತ್ಕೊಳ್ಳೇ ಇಲ್ಲ. ಅಡುಗೆ ತರಕಾರಿ ಬಿಡ್ಸ್ಕೊಡು ಅಂದ್ಲು, ಅದನ್ನು ಬಿಡ್ಸ್ಕೊಟ್ಟೆ. ಅವಮ್ಮ ಅಡುಗೆ ಮಾಡ್ಬಿಟ್ಟು ಉಂಡ್ಬಿಟ್ಟು ಹಾಸ್ಕೊದ್ಲು. ಈಗ ಒಂದೇ ಸಮ ಪಾತ್ರೆ ತೊಳೆದ್ಬಿಟ್ಟು ಬಂದೆ. ಅಯ್ಯೋ ಹುಡುಗಿ, ಇದೊಳೆ ಸಂದಕ್ಕದೆ ಅಲ್ಲ, ಇಷ್ಟು ಕೆಲಸನೂ ಮಾಡ್ತೀರಿ ಹೆಂಗೆ? ಸತೀಸ ಬಂದು ನನಗೂ ಹೇಳ್ದ, ಹಂಗೆ ಮಾಡಬಾರ್ದು ಕಣವ, ನೋಡೋರು ಕಣ್ಗೆ ಆಡ್ಕೆ ಆಯ್ತದೆ. ಈಗ ನೀನು ಮಾಡೋಷ್ಟು ಕೆಲಸನೂ ಮಾಡ್ದಿರೋ ಹೋದ್ರೆ ಇನ್ನೆಂತಕ್ಕೆ? ಸಸಿ ನೋಡಿದ್ಯಲ್ಲ ನಮ್ಮ ಮನೆಗೆ ಎಷ್ಟು ಕೆಲಸ ಮಾಡ್ತಾಳೆ ಅಂತವ. ನೀನು ನೋಡಿದ್ರೆ ಇಷ್ಟು ಮಾಡಿದ್ದಕ್ಕೆ ಉಸ್ಸೋ ತುಸ್ಸೋ ಅಂದರೆ ಆಗ್ತದೆ. ಮೊದಲೇ ನಿನ್ನ ಗಂಡ ಕಾಪಿಷ್ಟ, ಇಷ್ಟಾರ ಮಾಡ್ಕೊಳಕ್ಕಿಲ್ವೇ? ಹಂಗೆಲ್ಲ ನಿಮ್ಮ ಮತ್ತೆ ಮೇಲೆ ಬಿಟ್ಟರೆ ಬಿಟ್ಟಾನೆ ಅವನ್ನ. ಏನಾರು ಒಂದಿಷ್ಟು ಕೆಲಸ ಮಾಡು. ಸತೀಸನ್ನು ಬಂದು ಬೈತಿದ್ದೆ ಕಣ, ನನಗೂ ಆ ಕೋಪ ಬಂದಿತ್ತು. ನೀನು ಯಾಕೆ ಮಾಡೋಕ್ಕಿಲ್ಲ ಅಂತ. ಮಾಡೇವ, ಹಂಗೆ ಮಾಡ್ಕೋಬೇಡ ಕಣ. ಏವ್ವ, ನನ್ನ ಕಷ್ಟ ಹಾಕ್ಕೊಳ್ಳೋಣ ಅಂದರೆ ನೀನು ಹಂಗೆ ಹೇಳ್ತೀಯಾ? ಅಯ್ಯ, ಕಷ್ಟ ಅಂತದವ ನನ್ನ ಕೆಲಸ ಮಾಡ್ಕೊಳಕ್ಕೆ. ಹ್ಞೂ ಸರಿ, ಈ ಯಾವಾಗ ಬತ್ತಿ? ಮನೆ ಕಡೆಗೆ ಬರಲಿಲ್ಲ? ಅಯ್ಯ, ಎಲ್ಲವ ಬರಲಿ, ಇಲ್ಲೇ ಸಾಕಾಯ್ತದೆ, ಕರ್ಕೊಂಡು ಹೋಗು ಅಂತ ಅಂದೆ ಇವ್ರನ್ನ. ಇವರು ಕೆಲಸ ಅಂತ ಕರ್ಕೊಂಡೇ ಬಂದಿಲ್ಲ. ನಾನು ಟ್ರಿಪ್ಪಿಂದ ಬರುವಾಗ ನಿಮ್ಗೆಲ್ಲರಿಗೂ ಅದು ಇದು ಅಂತ ತಗೊಬಂದಿದ್ದೀನಿ, ಕೊಡೋಕ್ಕೆ ಅಂತ ಬರಬೇಕು. ಅದಕ್ಕೂ ಕರ್ಕೊಬತ್ತಿಲ್ಲ. ಓ ಹಂಗ ತಾಯಿ, ಈಗ ನೀನೇ ಬರಬೇಕು, ನಾನಂತೂ ಬರೋಕ್ಕಾಗಿಲ್ಲ. ಅಯ್ಯ, ಯಾಕವ, ಏನಾಯ್ತು? ಏನು ಮಾಡ್ತಿದ್ದಿ? ಕೆಲಸ ಎಲ್ಲ ಆಯ್ತೇ? ಸಸಿಯಕ್ಕೆ ಏನು ಮಾಡ್ತಾಳೆ? ಅಯ್ಯೋ ತಾಯಿ, ನನ್ನ ಕತೆ ಕೇಳು. ಬೆಳಗ್ಗೆಯಿಂದ ನೀನು ಮಾಡಿರೋ ಕೆಲಸ ಹೇಳ್ದಲ್ಲ, ಅದ್ರ 3 ವರ್ಷ ಕೆಲಸ ನಾನು ಒಬ್ಬಳೇ ಮಾಡಿದ್ದೀನಿ. ಸಾಕಾಗೋಯ್ತು. ಯಾಕೆ ನೀನು ಯಾಕೆ ಮಾಡಿದೆ? ಸಸಿಯಕ್ಕೆ ಇಲ್ವೇ? ಎಲ್ಲರೂ ಹೋಗೋಳ? ಅಯ್ಯೋ, ಎಲ್ಲೂ ಹೋಗಿಲ್ಲ ಕಣ್ತಾಯಿ, ಮೇಲೆ ರೂಮ್ನಾಗೆ ಮನಿಕೊಂಡವಳೆ. ಏನೋ ಮನಿಕೊಂಡವಳ, ಹುಷಾರಿಲ್ವೇ? ಓ ವಿಷಯ ಗೊತ್ತಿಲ್ಲ ನನ್ನ ಮಗಳಿಗಿನ್ನ ಅಂತ. ಸಸಿ ಪಿಮನ್ಸಕ್ಕಣೆ ಇವ, ನಿಂಗೆ ಯಾರು ಹೇಳಿಲ್ವೇ? ಸತೀಸ ಹೇಳೋನೆ ಅಂದ್ಕೊಂಡೆ. ನನಗೂ ನೀನು ಫೋನ್ ಮಾಡೇಳ, ನಾನು ಅದಕ್ಕೂ ಬಿಡುವಿಲ್ಲ ತಾಯಿ. ನನಗೆ ಬೆಳಗ್ಗೆಯಿಂದ ಒಂದೇ ಸಮ ಕೆಲಸ ಬರ್ದು ಈಗ 1 ಗಂಟೆಲಿ ಒಂದಿಷ್ಟು ನಾಷ್ಟ ಮಾಡಿವ್ನಿ. ಈಗ ಅಲ್ಲೇ ಒಂದೇ ಉಸ್ರಿಗೆ ಅಡುಗೆ ಮಾಡಿದೆ. ನಿಮ್ಮ ಅಪ್ಪಿನೇನು ಊಟಕ್ಕೆ ಬರ್ತಾರೆ, ಸಾಕಾಗೋಗೋದು ನನಗೂ. ಅವಳು ಅಲ್ಲೇ 3 ದಿವಸ ಗೊತ್ತಾಯಿತು ಬಿಮನ್ಸೆ ಅಂತವ. ಅವತ್ತಿಂದ ಅವಳು ಗಂಟ ಹಾಸಿಗೆ ಬಿಟ್ಟು ಕೆಳಗಿಡಿಯೋಕ್ಕೆ ಬಿಡೋಕ್ಕಿಲ್ಲ. ಎಲ್ಲ ಕೆಲಸ ನನ್ನ ತಲೆಗೆ ಕಟ್ಟಿಕ್ಕೋನೆ. ನನಗೂ ಮಾಡಿ ಸಾಕಾಗೋದೆ. ಅದಕ್ಕೆ ನಿಂಗೊಂದು ಫೋನ್ ಮಾಡಬೇಕು ಅಂತಾಗಲಿ, ನಿಮ್ಮ ಅಂತಕ್ಕೆ ಬರಬೇಕು ಅಂತಿದ್ದೋಳಾಗಲಿ, ಯಾವ ಕೆಲಸವೂ ಆಗ್ದಂಗೆ ಸುಮ್ಮನೆ ನಿಂತೀವ್ನಿ. ಅಯ್ಯೋ ಹೋಗವ ತಾಯಿ, ಸಾಕಾಗೋದೆ. ಬೆಳಗ್ಗೆ ಎದ್ದರೆ ಸಂಜೆ ಗಂಟೆ ಒಂದೇ ಸಮ ಬಡಿಬೇಕು. ನಿಮ್ಮ ಅಪ್ಪನೂ ಹಂಗೆ ಆಡ್ತಾರೆ. ನಾನೇನು ಅರೇ ದುಡ್ಗಿನ ತಾಯಿ ಈಗ ಈ ವಯಸ್ಸಿನಾಗ ಇಷ್ಟೆಲ್ಲ ಕೆಲಸ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕೆ? ಹಾಂ, ಅಯ್ಯೋ ಎಂಥ ಒಳ್ಳೆ ಸುದ್ದಿ ಹೇಳ್ದಮ್ಮ. ಸಸಿ ಅಕ್ಕ ಬಿಮನ್ಸೇನೆ ಹೆಂಗೋ ಅನಿತಂದು ಆಗೋದಕ್ಕೆ ಸಸಿ ಅಕ್ಕಂದು ಆಯ್ತದೆ ಬಿಡು. ನಾನು ಹಂಗೆ ಅನ್ಕೊತಿದ್ದೆ ಸಸಿ ಅಕ್ಕಂಗೆ ಇನ್ನೂ ಆಗಿಲ್ವಲ್ಲ ಅಂತ. ಆದ್ರೂ ಸಸಿ ಅಕ್ಕ ಇಷ್ಟು ಬಿಡ್ನೆ ಹಂಗೆ ಸುಮ್ಕೆ ಇದ್ಬಿಡೋದೆ, ಒಂದು ಕೆಲಸನೂ ಮಾಡ್ದಂಗೆ. ಡಾಕ್ಟ್ರ್ ಏನಾರು ಹೇಳೋರ? ಅಯ್ಯೋ ತಾಯಿ, ಅದೇನೋ ಡಾಕ್ಟ್ರ್ ಹತ್ರ ಇನ್ನೊಂದು ವಾರ ಆದ್ಮೇಲೆ ಕರ್ಕೊಂಡೋಗಿ ತೋರಿಸ್ತಾನಂತೆ. ಅಲ್ಲಿ ಗಂಟೆ ಹುಷಾರಾಗಿರ್ಬೇಕು ಅಂತೇಳಿ ಒಂದು ಕೆಲಸನೂ ಮುಟ್ಟಿಸ್ದಂಗೆ ಕುಂಡಿಸೋನೆ. ನಾನು ಹೇಳಿ ಸಾಕಾಗೋಯ್ತು. ಹಂಗೆ ಕುತ್ಕೊಳ್ಳೋಂಗಿಲ್ಲ, ಮಾಡ್ಬೇಕಣ ಅಂತ ಡಾಕ್ಟ್ರು ಹೇಳೋ ಗಂಟ ನನ್ನ ಹೆಂಡ್ರ ಕೈಲಿ ಏನು ಮಾಡ್ಸೋಕ್ಕಿಲ್ಲ ಅಂತಾನೆ.
ಏ ಓ ರಾಮ, ಅವಳು ನಾನು ಮನಗಿದಾಗ ಓಸಿ ಮಾಡಿದ್ಲಲ್ಲ ಅಂದ್ಬಿಟ್ಟು ನಾನು ಅಲ್ಗಚ್ಕೊಂಡು ಏನು ಮಾಡ್ತಾ ಇರ್ದಂಗೆ ಮಾಡ್ತಾ ಇವನಿ. ಅಲ್ಲ ನೀನೇ ಹೇಳು, ಈಗ ಬಿಮನ್ಸಾದವರೆಲ್ಲ ಹಿಂಗೆ ಕುತ್ಕೊಂಡ್ರೆ ಮನೆ ನಡೀತದ? ಇಲ್ಲಿ ನಾನಿರೋತ್ತಿಗೆ ಸರಿಯೋತು, ಇಲ್ಲಾಂದಿದ್ರೆ ಏನು ಅವಳನ್ನ ಅಷ್ಟು ಮೆರೆಸ್ತಾ ಬಿದ್ದೋ ಅಂತಗೋ. ಅಯ್ಯ ಅದ್ಯಾಕಂತೆ ಸತೀಸಣ್ಣ ಹಂಗಾಗ್ತಾನೆ, ಇಲ್ಲೂ ನನ್ನ ಹಂಗೆ ಅಂದ್ಬಿಟ್ಟದ. ಅಲ್ಲಿ ಎಂಡ್ರು ನೋಡಿದ್ರೆ ಕುಂಡಿಸ್ಕೊಂಡು ಮಾಡಿಕೊಂತವನ. ಹೂ ಕಣೆ ತಾಯಿ, ನಿಮ್ಮ ಅಪ್ಪನ ಗಿಡ ನಿಮ್ಮ ಅಪ್ಪನೂ ಏನೋ ಮೊದಲನೇದು ಅವ್ರ ಖುಷಿ ಸುಮ್ಕಿರು ಅಂತಾರೆ. ಇಲ್ಲೆಲ್ಲ ಹೆಂಗೆ ಬಡಿಲಿ ನಾನು ಈ ವಯಸ್ಸಿನಾಗೆ, ಈಗ ಹುಷಾರಿಲ್ದಿರ ಎದ್ದಿರೋಳು. ಓ ಸಸ್ಯಕ್ಕ ನಾವು ಮಾಡಬಾರ್ದು. ಈ ಸತೀಸಣ್ಣ ಅದು ಯಾಕೆ ಹೆಂಗೆ ಆಡ್ತಾವನೋ. ಒಂದೆರಡು ದಿವಸ ನಮ್ಮ ಮನೆಗಾರ ಬಂದ್ಬಿಡಮ್ಮ. ಅಯ್ಯೋ ತಾಯಿ, ನಾನು ಬಂದು ಸರಿ ಅಳಿನ ಮನೆಗೆ ಇದ್ದಕ್ಕಾಗುತ್ತೆ, ಆಗಕ್ಕಿಲ್ಲ ಸುಮ್ಕಿರು. ನೀನೇ ಒಂದೆರಡು ದಿವಸ ಬಂದರೆ ನಂಗೊಂದಿಷ್ಟು ಸಹಾಯ ಆಯ್ತಿತ್ತು. ಅಯ್ಯೋ ಯವ್ವ, ಅಲ್ಲಿ ಬಂದೆ ಈ ಸತೀಸಣ್ಣ ಹತ್ಕೊಂಡ ನೀನು. ಅದು ಅಲ್ಲದೆ ಇವ್ರು ಕಳಿಸ್ಬೇಕು ಹೇಳು. ಅಯ್ಯೋ ತಾಯಿ, ನಿನ್ನ ಪಾಡು ಹೆಂಗೋ ಬಿದ್ಕೋ, ಇಲ್ಲಿ ನಾನು ಹಣೆ ಬರ ನಾನು ಮಾಡ್ಕೋತೀನಿ, ಜೋಪಾನವಾಗಿರು. ಆದರೂ ಒಂದು ಸತಿ ಬಂದು ನೋಡ್ಕೊಂಡೇಗವ. ಇನ್ನು ನಾನು ವಿಷಯ ಹೇಳಿದ್ರು ಬಂದಿಲ್ಲ ಅಂದರೆ ನಾಳೆ ದಿವಸ ಮಾತಾಡ್ಕೋಬೇಕು, ನಿಮ್ಮ ಅಪ್ಪನೇ ಅಂದ್ಬಿಡ್ತಾರೆ ಯಾರನ್ನಕ್ಕೆ ಮುಂಚೆ. ನೋಡು ಬಂದಿಲ್ಲ ನೋಡಿಲ್ಲ ಅಂತವ. ಸರಿ ಒಳ್ಳೇದಾಯ್ತು. ಈ ನೆಪ್ತನಾರ ಇವ್ರಿಗೆ ಹೇಳ್ತೀನಿ, ತರ್ಕ ಬಂದಾರೇನೋ. ಉಕ್ಕನ್ ತಾಯಿ, ನಿಮ್ಮ ಅಪ್ಪ ಥರ ಊಟಕ್ಕೆ ಇಕ್ಬೇಕು. ಒಂದೆರಡು ಪಾತ್ರೆ ತೊಳೆದಾಕ್ಬಿಡ್ತೀನಿ. ನಿನ್ನ ಗಂಡನ ಕೂಟೆ ಮಾತಾಡ್ಬಿಟ್ಟು ಬೀರನ್ ಬಾರೆ ತಾಯಿ. ಹೂ ಕಣಮ್ಮ. ಅನಿತನ ವಿಷಯ ಏನಾರು ಗೊತ್ತೈತೆ? ಅಯ್ಯೋ ಅನಿತನ ವಿಷಯ ಯಾಕೆ ಕೇಳಿ, ನಾನೇನೋ ಮಾಡೋಣ ಅಂತ ಹೋದೆ, ಅದೇನೋ ಆಗೋಯ್ತು. ಅವ್ರ ಕತೆ ಬಿಡು. ಈಗ ನಾಡಿದ್ದು ಮುಂದಿನ ವಾರದಾಗ ಸೀಮಂತ ಇಕ್ಕೊಂಡವ್ರೆ. ನಿಮ್ಮಪ್ಪ ದಿವಸ ಗೊತ್ತು ಮಾಡಿಲ್ಲ, ಹೇಳಿದ್ಮೇಲೆ ಕೇಳ್ತೀನಿ. ನೀನು ನಿನ್ನ ಗಂಡ 2 ದಿವಸ ಇಲ್ಲೇ ಬಂದಿದ್ದು ಬಿಡಿ, ನಿಮ್ಮ ಅತ್ತೆನ ಸೀಮಂತ ದಿವಸ ಬರೋಕ್ಕೆ ಹೇಳ್ಬಿಟ್ಟು. ಅಯ್ಯೋ ಯವ್ವ, ಇವ್ರು ಒಪ್ಕೊಂಡು ಕರ್ಕ ಬಂದಾಗ ನೋಡೋಣ. ಸರಿ ಆಯಿತು, ನಾನು ಹೆಂಗಿದ್ದೀವಿ ಅಂತ ಫೋನ್ ಮಾಡಿದೆ. ನೋಡವ ನಿಮ್ಮ ಅವನ ಪಾಡಿದು. ಸರಿ ಕಣವ ಮಡಗ್ಲೇ. ಹ್ಞೂ ಯವ್ವ ಸಾಕಾಗೋಯ್ತು. ಒಂದೆರಡು ಎಲೆನಾರ ಬಾಯಿಗೆ ಹಾಕ್ಕೊಂಡು ಒಂದು ಗಳಿಗೆ ಉಳ್ಕೊಂಡು ಎದ್ದೇಳಬೇಕು. ಗಿರ್ಜಕ್ಕ ಏನು ಮಾಡ್ತಿದ್ದಿ? ಅಯ್ಯೋ ಹಾಳ ಬಸ್ತಿಯವಳು, ಇವಳ್ದೇನು ನಾಯಿ ಮೂಗೇನು ಕೆಟ್ಟೋಯ್ತೋ ಏನೋ. ತಟ್ಟೆಯಲ್ಲಿ ಮಡಿಕೊಂಡು ಕುತ್ಕೊಳ್ಳಂಗಿಲ್ಲ, ಮೂಸ್ ಕಡೆ ಬಂದ್ಬಿಡ್ತಾಳೆ ಅವ್ರ ಮನೆಯಿಂದ ಇಲ್ಲಿ ಗಂಟ ಅನಿಸ್ತದೆ. ಓ ಯಾಕ ಎಲೆ ಹಾಕೊಂಡು ಕುತ್ಕೊಂಡ? ಹೂಕಂಡು ಬಾರೆ ಸಾಯ್ತ್ರಿ, ಒಳ್ಳೆ ಸೆಮಿಗೆ ಬಂದೆ. ಏನಿದೋ ಬೈತಾ ಇದೆಯೋ ಹೊಗಳ್ತಾ ಇದೆಯೋ? ಅಯ್ಯೋ ಎಳ್ಕಂಡು ಬಾರೆ ತಗ, ಇಳೆದೆಲ್ಲ ಹಾಯ್ಕೊಂಡಿಯೇ? ಅಯ್ಯೋ ಗಿರ್ಜಕ್ಕ, ನೀನು ಹೇಳೋದೆಚ್ಚೋ ನಾನು ಹಾಯ್ಕೊಳ್ಳೋದೆಚ್ಚೋ. ಬಾಯಿ ಪಿಟಪಿಟೆ ಅಂತಿತ್ತು, ಊಟ ಮಾಡ್ಬಿಟ್ಟು ಹಂಗೆ ಕೂತಿದ್ದೋಳು ಎದ್ದು ಬಂದೆ. ಒಂದೆರಡು ಹಾಯ್ಕೊಂಡೇನು, ಎಲ್ಲ ಆಚೆಗೆ ಬರಲಿಲ್ಲ. ನಾನು 2-3 ದಿವಸ ನೋಡಿದೆ, ಅದಕ್ಕೆ ತಾಳು ಎಲ್ಲರೂ ಹುಷಾರಾಗವ್ರು ಏನೋ ಅಂತ ಬಂದೆ. ಹುಷಾರಾಗಿಲ್ದೆ ಏನಾಗೋರು ಬಾ, ಎಲ್ಲರಿಗೂ ಹುಷಾರಾಗ್ಯವ್ರೆ. 2-3 ದಿವಸ ಆಚೆಗೆ ಬರೋಕ್ಕೆ ಮನೆ ಕೆಲಸವೇ ಸರೋತದೆ. ಪುರ್ಸೊತ್ತೇ ಇಲ್ಲ, ಇನ್ನೇನು ಮಾಡಲಿ? ಅಯ್ಯೋ ಯವ್ವ, ನಿಮ್ಮನೆ ಕೆಲಸ ನೀನು ಮಾಡಿಯೇ? ಯಾಕೆ ಮನೇಲಿ ಜನ ಇಲ್ವೇ? ಸಸಿ ಎತ್ತಾಗೋದ್ಲು, ನಿಂಗಮ್ಮ ಬತ್ತಿಲ್ವೇ? ನಿಂಗಮ್ಮ ಯಾವ ಕಾಲೈತೆ? ಅವ್ಳು ಬಾಯಿ ಮಣ್ಣಕ್ಕ ಕಸಪ ಅಂದ್ರೆ ಐಸರ ಕೊಡು ಅಂತಾಳೆ. ನಮ್ಮ ಯಜಮಾನ ಕೇಳೋದಕ್ಕೆ ಮಕ್ಕಳಿಗೆ ದೊಡ್ಸಂತು ಸುಮ್ಕಾದೆ. ಬಂದ ಕೂಲಿ ಮಾಡ್ದ ಇಸ್ಕೊಂಡೋದ ಅಂದಿರ ದುಡ್ಡು ಬೇರೆ ಕೇಳ್ಕೊಂಡು ಕೂತಿರ್ತಾಳೆ. 5,000 ಸುಮ್ಕೆ ಬರ್ತದೇನೆ? ಅದು ದಿಟಾನು ಅವಳು ತಾನೆ. ಯಾಕಂಗೆ ಯಾವಾಗ ನೋಡು ಕಾಸು ಅನ್ನೋದು. ಅದಕ್ಕೆ ಬಿಡಿಸ್ಬಿಟ್ಟು ನಾವೇ ಮಾಡ್ಕೋತೀವಿ. ಒಳ್ಳೆ ಕತೆ. ಇನ್ನೇನು ನೀವಿಬ್ರಾಳು ಇದ್ದೀರಲ್ಲ, ಇನ್ನೇನು ಸಸಿನೇ ಎಲ್ಲ ಮಾಡ್ಕೊತಾಳೆ ತಗೋ. ಮಾಡ್ತಾಳೆ, ಕಾಯ್ಕೊಂಡು ಕೂತಿರು. ಸಸಿ ಮಾಡಿದ್ಲು, ನಾನು ನೀನು ಮಾಡಿಸ್ಕೊಂಡು. ಅವಳು ಅಲ್ಲೇ 3 ದಿವಸ ಆಯಿತು ಮಾಡಿ ಮೇಲೆ ಹತ್ತಿ, ಕೆಳಗೆ ಇಳ್ದಿಲ್ಲ. ಅದ್ಯಾಕೆ ಏನಾಗಿದೆ? ಏನೂ ಆಗಿಲ್ಲ, ಸೇಮ್ಗಿಲ್ಲದ್ದು ಬಿಮನ್ಸೆ, ಅದಕ್ಕೆ ಮ್ಯಾಲತ್ ಕೂತೋಳು, ಕೆಳಗೆ ಇಳ್ದಿಲ್ಲ ತಗೋ. ಗಿರ್ಜಕ್ಕೆ ಒಳ್ಳೆ ಸುದ್ದಿ, ಒಬ್ರ ಮೇಲೆ ಒಬ್ರು ಮೊಮ್ಮಕ್ಕಳು. ನೀನು ನೋಡು, ಈಗ ಕೆಲಸ ಸೀರೆ ಆಗಿರುವಾಗ ನೀನು ಮೊಮ್ಮಕ್ಕಳು ಸೀರೆ. ಅದ್ಯಾಕೆ ಬಿಮನ್ಸೆ ಆದ ತಕ್ಷಣ ಮ್ಯಾಲ ಕೂತೋಳ, ಒಂದು ಕೆಲಸನೂ ಊಟಕ್ಕಿಲ್ವೇ? ಹಂಗಾರೆಲ್ಲ ಕೆಲಸ ನೀನೇ ಮಾಡಿಯೇ? ಇದ್ಯಾವ ಊರ ಪದ್ಧತಿ? ಈಗಲೇ ಯಾಕೆ ಬಾಣ್ತಾನ? ಅಯ್ಯೋ ಸುಮ್ಕಿರೇ ಸಾವಿತ್ರಿ, ಅವಳು ಗಂಡವನಲ್ಲ ನನ್ನ ನಂಟು ಸುಮ್ಗಿಲ್ದಿರೋ ಬಸ್ರಿ. ನನಗೆ ಅವಳು ಬಿಮನ್ಸೆಯಿಂದ ಗೊತ್ತಾದಾಗಿಂದಲೇ ಕೆಳಗೆ ಹಿಡಿಯೋಕೆ ಬಿಡ್ದಿರ ಹಾಸಿಗೆ ಮೇಲೆ ಕುಣ್ಸವನೆ. ಎಲ್ಲ ಕೆಲಸ ನನ್ನ ಬಡಿ ಅಂತಾನೆ. ಏನಾರು ಹೇಳೋದು ನಾನೇ ಮಾಡ್ತೀನಿ ಬಿಡತ್ತೆ ಅಂತಾನೆ. ಈ ನಮ್ಮ ಮನೆಯಪ್ಪ ಏನೋ ಮೊದಲನೇದು ಸುಮ್ಕಿರು, ಏನೋ ಅನ್ಬೇಡ ಮಾಡ್ಕೊ ಅಂತಾರೆ. ನಾನೇ ಹುಷಾರಿಲ್ಲದೆ ರೀ ಗೆದ್ದೀವ್ನಿ, ಎಲ್ಲ ಕೆಲಸ ನಾನು ಬಡಿಯೋನಂತೆ. ನನಗಂತೂ ಸಾಕಾಗೋಗೋದೆ. ಬೆಳಗ್ಗೆ ಹೊತ್ತಾರೆ ಕೆಲಸ ಶುರು ಮಾಡಿದ್ರು 12 ಗಂಟೆಗೆ ನಾಷ್ಟ ಮಾಡೀನಿ. ಈಗ ನೋಡಿ ಅದೇ ಇಡೇ ಹೊತ್ತಾಯ್ತಾ ಬತ್ತಿ, ಈಗ ಊಟ ಮಾಡಿ ಕೂತ್ಕೊಂಡು ಎಲ್ಲ ಇಕ್ಕೋತಾ ಇದ್ದೆ. ಕತೆ ಕೇಳೋ ಜಮೀನ್ದಾರ ಮುಂದ. ನಾನೆಲ್ಲ ಏನೋ ಬಿಜಿ ಆಗೋರೆ ಅಂದರೆ ಪಾಪ ನೀನು ಈ ವಯಸ್ಸಿನಾಗೆ ಇಷ್ಟೊಂದರಿ ಕೆಲಸ ಮಾಡಿಯೇ? ಅಯ್ಯ ಇನ್ನೇನು ಮಾಡಿದಿರೋ ಹೋದ್ರೆ ನಮ್ಮ ಯಜಮಾನಪ್ಪನೇ ಸುಮ್ಕಿರೋಕ್ಕಿಲ್ಲ. ನನಗೂ ಮನೆ ಹಿಂಗಿದ್ರೆ ಇರೋಕ್ಕಿಲ್ಲ, ಮಾಡ್ಕೊಂಡು ಹೋಯ್ತಾ ಇವನಿ. ಅವಳು ಮೇಲೆ ಕೂತೋಳು ಮಾರಾಣಿ. ಅಕ್ಕ ಆದರೂ ಭಲೆ ಮೋಸ ಕಣ ಹೇಳು. ಈಗಿಂದಲೇ ಹಿಂಗೆ ಕೂತ್ಕೊ ಅಂತ ಯಾರು ಹೇಳೋರೆ? ಬಿಮನ್ಸಲ್ಲಿ ಸಂತ ಕೆಲಸ ಮಾಡಿರಲ್ವೇ, ಆಮೇಲೆ ಯಾರಿಗೆ ಸುಲಭ ಆಗೋದು? ಅಯ್ಯ ಸುಮ್ಕಿರ ಸಾವಿತ್ರಿ,
ನಮ್ಮನೆ ಗಂಡಸ್ರಿಗೆ ಹೇಳಿ ಒಪ್ಸಕ್ಕಾಗತ್ತೆ. ಇನ್ನು ಅವಳು ಬೇರೆ ಎಳಿತಾವಳು ಇನ್ನು 3 ದಿವಸದಾಗೆ ಇಬ್ರದ್ದು ಸೇವೆ ಮಾಡು ಅಂತ ಎಲ್ಲ ಅಂಟಾಕ್ಬಿಟ್ಟಾರು. ಅವ್ರವ್ರ ಅಪ್ಪದಿರ ಮನೆಗೆ ಕಳಿಸ್ಬಿಡ್ತೀನಿ ಹೇಳು, ನನಗೆ ಅವಣಬಾರ ಅಂತೀನಿ. ಅದೇ ಕಣ್ ಹೇಳಕ್ಕ, ಈಗಿನ ಕಾಲದಾಗೆ ಎಣ್ಣೆ ತೋರು ಮಾಡ್ತಾರೋ ಇಲ್ಲ ಗಂಡೆ ತೋರು ಮಾಡ್ಬೇಕಾಯ್ತದೆ. ಈ ಮೆಚ್ಕೊಬಂದವಕ್ಕೆಲ್ಲ ಅವ್ರವ್ರ ಅಪ್ಪದಿರ ಮನೇಲಿ ಮಾಡೋಕ್ಕಿಲ್ಲ. ನೋಡ್ಲಿಲ್ವಾ ಆ ಮೂಲೆ ಮನೆ ಮಾದೇವಿ ಸೊಸೆನ ಮೆಚ್ಕೊಂಡು ಬಂದ್ಲು ಬಾ ಅಂತಾನೆ ಇವಳ್ಕಲೆ ಮಾಡಿಸ್ತಾ ಮಗ. ಅವ್ರ ಅಪ್ಪನ ಮನೆಯವ್ರು ಕೂಡಕ್ಕಿಲ್ಲ ಅನ್ನೋ ನೆಪ ತಳ್ಕೊಂಡು ಖರ್ಚು ಕೆಲಸ ಎಲ್ಲ ಈ ಒಮ್ಮನ ತಲೆಗೆ ಕಟ್ಟಿದ್ರು. ಯವ್ವ ನನಗಂತ ಹಣೆ ಬರ ಬೇಡಕ್ಕಂತಾಯಿ, ಅವ್ರವ್ರ ಅಪ್ಪದಿರ ಮನೆಗೆ ಕಳಿಸ್ತೀನಿ. ನಾನೇ ಗಟ್ಟಿಗಿಲ್ಲ ಅವ್ರಿಗೆಲ್ಲ ಮಾಡಾಕ್ಲಿ.